ಹೊಸಕೋಟೆಯ ಅರವಳ್ಳಿಯಲ್ಲಿ 200 ಮೀಟರ್ ಎತ್ತರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಹಾಗೂ ಸರ್ಕಾರದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಹಿಂದಿ ಪದವನ್ನು ತೆಗೆದು ಕನ್ನಡ ಪದ ಸೇರಿಸಬೇಕು ಎಂದು ಭೀಮಾ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಲ್ಡ್ ಫೀಲ್ಡ್ ಮುರುಗೇಶ್ ಅವರು ಒತ್ತಾಯಿಸಿದ್ರು. ವಿಚಾರ ಏನಪ್ಪಾ ಅಂದ್ರೆ ಕಳೆದ ವರ್ಷ 2023 ಮೇ ತಿಂಗಳು 25ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿ ಕೊಡ್ತೀನಿ. ಮನವಿ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳು ಎತ್ತರದಲ್ಲಿ ಇಡಬೇಕು ಅಂತೇಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇಡಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಡ್ತೀರಿ. ಮನವಿ ಕೊಟ್ಟಾಗ ಓಕೆ ಲೆಟರ್ ಎಲ್ಲ ಫಾರ್ವರ್ಡ್ ಮಾಡ್ತಾರೆ. ಲೆಟರ್ ಫಾರ್ವರ್ಡ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಈಗ 1.5 ವರ್ಷ ಆಯಿತು, ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ ಕರ್ನಾಟಕ ಸರ್ಕಾರ ಮೋನೋಗ್ರಾಮ್ ಲೋಗೋ ಲಾಂಛನ ಇದೆಲ್ಲ, ಅದರಲ್ಲಿ ಸತ್ಯಮೇವೆ ಜಯತೆ ಎಂಬ ಹಿಂದಿ ವಾಕ್ಯದಲ್ಲಿದೆ. ಅದನ್ನ ಕನ್ನಡದಲ್ಲಿ ಕನ್ನಡ ಪದ ಆ ಜಾಗದಲ್ಲಿ ಬರಬೇಕು ಅನ್ನೋದು ನಮ್ಮ 2 ಬೇಡಿಕೆ ಇಟ್ಕೊಂಡು ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಇವತ್ತು ಹೋರಾಟಕ್ಕೆ ನಾವು ಅನುಮತಿ ಪಡೆಯೋದಕ್ಕೆ ನಾವು ಮಾನ್ಯ ಬೆಂಗಳೂರು ಪೊಲೀಸ್ ಆಯುಕ್ತರ ಒಂದು ಕಚೇರಿಗೆ ನಾವು ಭೇಟಿ ಮಾಡಿ ನಾವು ಪರ್ಮಿಷನ್ಗೆ ಅಂತ ಲೆಟರ್ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇಲ್ಲ, ಪರ್ಮಿಷನ್ನು ಹಿಂದೆನೆ ಮುಗಿದೋಯ್ತು, ಭಾನುವಾರಕ್ಕೆ ಮುಗಿದೋಯ್ತು ಅಂತ ಹೇಳಿದ್ರು. ಅದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಯಾಕಂದ್ರೆ ಸ್ನೇಹಿತರೆ, ಇದು ಅಧಿವೇಶನ ಬಂದು ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುತ್ತದೆ. ಇದು ಯಾವುದೇ ಬೆಳಗಾವಿ ಜಿಲ್ಲೆನಲ್ಲಿರ್ತಕ್ಕಂಥ ಜನಗಳಿಗೆ ಅಲ್ಲ, ಇದು ಅಧಿವೇಶನ ಇರೋದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಜನಗಳಿಗೆ. ಮತ್ತೆ ಅಧಿವೇಶನ ನಡೆಸ್ತಾ ಇರೋದವರು ಬಡವರಿಗಾಗಿ ನಡೆಸ್ತಾ ಇರೋಂಥ ಅಧಿವೇಶನ, ಯಾವುದೇ 4 ಗೋಡೆಗಳಿಗೆ ಅಧಿವೇಶನ ಮಾಡ್ತಾ ಇರೋ ಅಧಿವೇಶನ ಅಲ್ಲ. ಆದ್ರೆ ಬಡವರು ಇವತ್ತು ಸಮಸ್ಯೆನ ಹೇಳಲಿಕ್ಕೆ ಬರೋಕ್ಕೆ ಇವರು ತಡೆ ಹಿಡಿತಾರಂದ್ರೆ ಇದನ್ನ ವಿರೋಧಿಸ್ತೀವಿ ನಾವು. ನೆರೆ ರಾಜ್ಯದ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವಂತೆ ಬೆಂಗಳೂರಿನಲ್ಲಿಯೂ ಅಂಬೇಡ್ಕರ್ ಬೃಹತ್ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.